ತಿಮ್ರೋಡಿ ಮನೆಯಲ್ಲಿ ಆ ವಸ್ತು ಸೀಸ್ ಮಾಡಿರುವಂತಹ ಎಸ್ಐಟಿ ಇಂದು ಬೆಳಗ್ಗೆಯಿಂದ ತಿಮ್ರೋಡಿ ಮನೆ ಜಾಲಾಡ್ತಾ ಇರುವಂತಹ ಎಸ್ಐಟಿ ತಿಮ್ರೋಡಿ ಮನೆಯಲ್ಲಿ ಆ ಒಂದು ವಸ್ತು ಸೀಸ್ ಮಾಡಿರುವಂತಹ ಎಸ್ಐಟಿ ಇಂದು ಬೆಳಗ್ಗೆಯಿಂದ ತಿಮ್ರೋಡಿ ಮನೆ ಜಾಲಾಡ್ತಾ ಇರುವಂತಹ ಎಸ್ಐಟಿ ತಿಮ್ರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದುಕೊಂಡಿರುವಂತಹ ಎಸ್ಐಟಿ ಕಳೆದ 3 ತಿಂಗಳಿಂದ ತಿಮ್ರೋಡಿ ಮನೆಗೆ ಯಾರ್ಯಾರು ಬಂದಿದ್ರು ಯಾರ್ಯಾರು ಹೋಗ್ತಾ ಇದ್ರು ಎನ್ನುವಂತಹ ಮಾಹಿತಿ ಎಲ್ಲೇನೆಲ್ಲ ಚಟುವಟಿಕೆಗಳು ನಡೀತಾ ಇದ್ವು ಎನ್ನುವುದಕ್ಕೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಸಾಕ್ಷಿ. ಹಿಂಗಾಗಿ ಮೊದಲು ಎಸ್ಐಟಿ ಕೈಗೆ ಸಿಕ್ಕಿದ್ದೇ ಸಿಸಿಟಿವಿ ಹಾರ್ಡ್ ಡಿಸ್ಕ್. ಹೀಗಾಗಿ ತಿಮ್ರೋಡಿ ಮನೆಗೆ ಬಂದು ಹೋದವರಿಗೆ ನಡುಕ ಶುರುವಾಗಿದೆ. ಚೆನ್ನಯ್ಯ ಮೊಬೈಲ್ ಸೇರಿ ಆತನ ವಸ್ತುಗಳನ್ನು ಜಪ್ತಿ ಮಾಡಿರುವಂತಹ ತನಿಖಾ ತಂಡ ಚೆನ್ನಯ್ಯ ನೀಡಿರುವಂತಹ ಸಂದರ್ಶನದ ಸ್ಥಳ ಏನಿದೆ ಅಲ್ಲ ಅದರ ಬಗ್ಗೆಯೂ ಕೂಡ ಸ್ಥಳ ಮಹಜೂರು ಮಾಡಲಿಕ್ಕೆ ಎಸ್ಐಟಿ ತಂಡ ಶುರು ಮಾಡ್ಕೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ತಿಮ್ರೋಡಿ ಮನೆ ಬಳಿ ಭಾರಿ ಭದ್ರತೆಯನ್ನ ಕೊಡಲಾಗ್ತಾ ಇರುವಂತದ್ದು. ಎಸ್ ವೀಕ್ಷಕರೇ, ತಿಮ್ರೋಡಿ ಅವರಿಗೆ ಭಾರಿ ಭದ್ರತೆಯನ್ನು ಕೊಡಬೇಕು. ಯಾಕೆ ಕೊಡಬೇಕು ಅಂತಂದ್ರೆ ಪಟಾಳಂ ಹಂಗಿದೆ, ಶಿಷ್ಯಂದಿರು ಹಂಗಿದ್ದಾರೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೊಮ್ಮೆ ತಿಮ್ರೋಡಿ ಅವರನ್ನ ವಶಕ್ಕೆ ಪಡೆದುಕೊಂಡು ಹೋಗ್ತಾ ಇತ್ತಲ್ಲ ಯಾರು ಪೊಲೀಸರು ಬಂದಿರುವಂಥದ್ದು 100 ಜನ, ಆದ್ರೆ ತಿಮ್ರೋಡಿ ಪಟಾಳಂ 1000 ಜನ ಬಂದಿತ್ತು. ಆ ಒಂದು ಕಾರಣಕ್ಕಾಗಿ ಈಗ ತಿಮ್ರೋಡಿ ಮನೆ ಬಳಿ ಭಾರಿ ಭದ್ರತೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಈಗ ವಿಷಯಕ್ಕೆ ಬರ್ತೀನಿ. ತಿಮ್ರೋಡಿ ಮನೆಯಲ್ಲಿ ಆ ಒಂದು ವಸ್ತುವನ್ನ ಎಸ್ಐಟಿ ತನಿಖಾ ತಂಡ ಎತ್ಕೊಂಡು ಹೋಗಿದೆ. ಯಾವ ವಸ್ತು? ಸಿಸಿಟಿವಿ ಹಾರ್ಡ್ ಡಿಸ್ಕ್. ಸಿಸಿಟಿವಿಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ, ಸಿಸಿಟಿವಿಯಲ್ಲಿ ಹೋಗಿದ್ದು ಬಂದಿದ್ದು ಯಾರ್ಯಾರು ತಿಮ್ರೋಡಿ ಅವರ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಅಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ತಿಮ್ರೋಡಿ ಅವರು ಮನೆಗೆ ಬರ್ತಾ ಇದ್ದವ್ರು ಯಾರು, ಅಲ್ಲಿ ಮನೇಲಿ ಉಳ್ಕೊಂಡವ್ರು ಯಾರು, ಉಳ್ಕೊಂಡು ವಿಡಿಯೋ ಮಾಡಿದವ್ರು ಯಾರು, ಎಲ್ಲವೂ ಕೂಡ ಎಸ್ಐಟಿಗೆ ಸಿಗತ್ತೆ. ಸೊ ಆ ಒಂದು ಕಾರಣಕ್ಕೆ ಇದು ಮುಗಿಯದಂತಹ ಕತೆ. ಹಿಂಗಾಗಿ ತಿಮ್ರೋಡಿ ಮನೆಗೆ ಬಂದು ಹೋದವರಿಗೆಲ್ಲರಿಗೂ ಕೂಡ ನಡಕ ಶುರುವಾಗಿದೆ. ಚೆನ್ನಯ್ಯನ ಮೊಬೈಲ್ ಸೇರಿ ಹಲವಾರು ವಸ್ತುಗಳನ್ನ ಜಪ್ತಿ ಮಾಡ್ಕೊಂಡಿರುವಂತಹ ತನಿಖಾ ತಂಡ ಚೆನ್ನಯ್ಯ ನೀಡಿರುವಂತಹ ಸಂದರ್ಶನದ ಸ್ಥಳವನ್ನ ಕೂಡ ಮಹಜೂರು ಮಾಡ್ಕೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ತಿಮ್ರೋಡಿ ಮನೆಯ ಬಳಿ ಭಾರಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.